ಸ್ಟೂಡೆಂಟ್ಸ್, ನಾವು ಕಳೆದ ಕ್ಲಾಸ್ನಲ್ಲಿ ರೂಟ್ ಟು ರೆಪ್ರೆಸೆಂಟೇಷನ್ ಆ ನಂಬರ್ ಲೈನು, ಹಾಗೆಯೇ ರೂಟ್ ಟು ಬಳಸ್ಕೊಂಡ್ಬಿಟ್ಟು ಹೇಗೆ ರೂಟ್ 3ಯನ್ನು ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀವಲ್ವ. ಅದರ ನೆಕ್ಸ್ಟ್ ಪೋರ್ಷನ್ ಇದು ರೆಪ್ರೆಸೆಂಟೇಷನ್ ಆಫ್ ರೂಟ್ 5 ಆನ್ ನಂಬರ್ ಲೈನ್. ಸೊ ಇದು ರೂಟ್ 3ಗಿಂತ ಈಸಿ. ಸೊ ಅದಕ್ಕೆ ನಾವೇನು ಮಾಡೋಣ, ಸೇಮ್ ಪೈಥಾಗರಸ್ ಥಿಯರಮ್ ಬರ್ಕೊಳ್ಳೋಣ. ಪೈಥಾಗರಸ್ ಥಿಯರಮ್. ಸೊ ಪೈಥಾಗರಸ್ ಥಿಯರಮಲ್ಲಿ ನಿಮ್ಗೆ ಗೊತ್ತಿದೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಇದು ಅಪ್ಲೈ ಆಗುತ್ತೆ ಅಂತ. ಇಲ್ಲಿ ಯಾವುದು ಮಕ್ಕಳ, ಇದು ಏನು ಹೈಪಾಟಿನ್ಯೂಸ್ ಯಾವುದು, ಒ ಬಿ. ಸೊ ಒ ಬಿ ಈಸ್ ಅವರ್ ಹೈಪಾಟಿನ್ಯೂಸ್. ಸೊ ನಾವೀಗ ಇಲ್ಲಿ ನಂಬರ್ಸ್ ಸ್ವಲ್ಪ ಚೇಂಜ್ ಮಾಡ್ಕೊಂಬಿಟ್ಟು ರೂಟ್ 5 ಬರೋ ಹಂಗೆ ಮಾಡ್ಕೊಳ್ಳೋಕ್ಕೆ ನಾನೇನು ಮಾಡಿದ್ದೀನಿ, ಇಲ್ಲೊಂದು ಒ ಎ ಸೈಡ್ ತೊಗೊಂಡಿದ್ದೀನಿ, ಅದನ್ನು 1 ಯೂನಿಟ್ ಅಂತ ತೊಗೊಂಡಿದ್ದೀನಿ. ಎ ಬಿ ಸೈಡನ್ನು 2 ಯೂನಿಟ್ ಅಂತ ತೊಗೊಂಡಿದ್ದೀನಿ. ಸೊ ಈಗ ಇದೇ ಟ್ರಯಾಂಗಲ್ಲು ಇಲ್ಲಿ ನಂಬರ್ ಲೈನ್ ಮೇಲೆ ಬರುತ್ತೆ. ಆದರೆ 1 ಯೂನಿಟ್ ಅಂದರೆ ನನ್ನ ಪ್ರಕಾರ ನಾನು ತೊಗೊಂಡಿರೋಂತಹ ನಂಬರ್ ಲೈನ್ ಮೇಲೆ 1 ಯೂನಿಟ್ ಅಂದರೆ ಆಲ್ವೇಸ್ ಐ ವಿಲ್ ಟೇಕ್ 1 ಯೂನಿಟ್ ಈಕ್ವಲ್ಸ್ 2 ಸೆಂಟಿಮೀಟರ್. ಸೊ ಇದನ್ನು ನಾವು ನಂಬರ್ ಲೈನ್ ಮೇಲೆ ಡ್ರಾ ಮಾಡಿದಾಗ ಇದು 2 ಸೆಂಟಿಮೀಟರ್ ಇರುತ್ತೆ. ಇದು ಹಾಗಾದರೆ 2 ಯೂನಿಟ್ ಅಂದರೆ ಏನರ್ಥ, ಇದ್ರ ಡಬಲ್ ಅಂದರೆ ಇದು 4 ಸೆಂಟಿಮೀಟ್ರ್ ಇರುತ್ತೆ. ಇಲ್ಲಲ್ಲ, ಇದು ರೆಪ್ರೆಸೆಂಟೇಷನ್ ಅಷ್ಟೇ. ಇದು ಕರೆಕ್ಟಾಗಿರುವಂತಹ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಲ್ಲಿ ಬಂದಾಗ ಆ ಅಳತೆಗಳು ಚೇಂಜ್ ಮಾಡೋಣ. ಸೊ ಈಗ ಫಸ್ಟ್ ಇದಕ್ಕೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಣ. ಸೊ ಒ ಬಿ ಈಸ್ ಅವರ್ ಹೈಪಾಟಿನ್ಯೂಸ್ ಸ್ಕ್ವೇರ್ ಈಕ್ವಲ್ಸ್ ಒ ಎ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್. ಸೊ ಒ ಎ ಸ್ಕ್ವೇರ್ ಅಂದರೆ ಎಷ್ಟು ಮಕ್ಕಳ, 1 ಸ್ಕ್ವೇರ್. ಎ ಬಿ ಸ್ಕ್ವೇರ್ ಅಂದರೆ ಎಷ್ಟು, 2 ಸ್ಕ್ವೇರ್. ಸೊ 1 ಸ್ಕ್ವೇರ್ ಮೀನ್ಸ್ 1 1 1, ಇಲ್ಲಿ 2 2 4 ಇಸ್ ಈಕ್ವಲ್ ಟು 5 ಬಂತು. ಸೊ ಒ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 5. ಬಟ್ ಒ ಬಿ ಬೇಕು ಅಂತಂದರೆ ವಿ ಹ್ಯಾವ್ ಟು ಟೇಕ್ ಸ್ಕ್ವೇರ್ ರೂಟ್ ಆಫ್ 5. ಸೊ ನೋಡಿ, ಹಾಗಾದರೆ ಇದೆಷ್ಟಾಯಿತು, ರೂಟ್ 5. ಹಾಗಾದರೆ ಇದೇ ಟ್ರಯಾಂಗಲ್ ನಾನು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ಬಿಟ್ರೆ ನನಗೆ ರೂಟ್ 5 ಸಿಗುತ್ತೆ ಅಂತ ಅರ್ಥ ಆಯಿತು. ಸೊ ನೀವು ಕಳೆದ ಕ್ಲಾಸಲ್ಲಿ ಏನೇನು ಅಪ್ಲೈ ಮಾಡಿದ್ರಿ ಐಡಿಯಾಸು, ಸೇಮ್ ಐಡಿಯಾಸು ಅದೇ ಪ್ರಕಾರ ಒಂದು ನಂಬರ್ ಲೈನು ಬರ್ಕೊಳ್ಳಿ. ಆ ನಂಬರ್ ಲೈನ್ ಮೇಲೆ 2 ಸೆಂಟಿಮೀಟರ್ಗೆ ಒಂದು ಪಾಯಿಂಟ್ಸನ್ನು ಮೆನ್ಷನ್ ಮಾಡ್ಕೊಳ್ಳಿ, ಆಯಿತಾ. ಯಾಕಂದರೆ 2 ಸೆಂಟಿಮೀಟ್ರ್ ಏನಕ್ಕೆ ಅಂತಂದರೆ ತುಂಬ ಚಿಕ್ಕದಾದರೆ ನಾನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇದಕ್ಕೊಂದು ಪಿ ಕ್ಯೂ ಅಂತ ಹೆಸರು ಕೊಡೋಣ. ಸೊ ಇಲ್ಲಿ ಆಲ್ರೆಡಿ ಬರೆದಿರಬೇಕು 1 ಯೂನಿಟ್ ಈಕ್ವಲ್ಸ್ 2 ಸೆಂಟಿಮೀಟರ್. ಇದು ಒಂದು ಓ ಪಾಯಿಂಟ್ ತೊಗೋಣ. ಇದು ಓ, ಲೆಟ್ ಇಟ್ ದಿಸ್ ವಿಲ್ ಬಿ ಓ. ಇದ್ಯಾವುದು ಎ. ಸೊ ಎಷ್ಟಿದೆ ಇದು ಮೆಷರ್ಮೆಂಟು, 1 ಯೂನಿಟ್. ಇದಾಯಿತು. ನೆಕ್ಸ್ಟ್ ಸ್ಟೆಪ್ಪು ಅಲ್ಲೇನು ಮಾಡಿದ್ರಿ, ರೂಟ್ 2ನಲ್ಲಿ ಎನಲ್ಲಿ ಒಂದು, ಇಲ್ಲೂ ರೈಟ್ ಆ್ಯಂಗಲ್ ಇದೆ ಅಲ್ವಾ ಎನಲ್ಲಿ. ಸೊ ಎನಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡೋಣ. ಸೊ ಮತ್ತೆ ಹಾಗೇ 90 ಡಿಗ್ರಿ ಒಂದು ತೊಗೊಂಡಿದ್ದೀನಿ ಪಾಯಿಂಟು. ಸೊ ಈಗ ಒ ಎ ಜಾಯಿನ್ ಮಾಡೋಣ. ಒ ಎ ಜಾಯಿನ್ ಮಾಡಿಬಿಟ್ಟು ಈ ಎನಲ್ಲಿ ರೈಟ್ ಆ್ಯಂಗಲ್ ಬಂತು. ಸರಿ, ಈಗ ನೀವು ಇದೇ ಕನ್ಸ್ಟ್ರಕ್ಷನ್ ರೂಟ್ 2ಗೆ ಮಾಡಿದರೆ ಎ ಇಂದ ಏನು ಮಾಡ್ತಿದ್ರಿ, ಬರೇ 1 ಯೂನಿಟನ್ನು ಕಟ್ ಮಾಡ್ತಾಯಿದ್ರಿ. ಆವಾಗ ರೂಟ್ 2 ಬರ್ತಿತ್ತು. ಬಟ್ ಇಲ್ಲಿ ಹಂಗೆ ಮಾಡೋಂಗಿಲ್ಲ ಮಕ್ಕಳ. ಇಲ್ಲೇನು ಮಾಡಬೇಕು, 2 ಯೂನಿಟ್ ಅಂತ ಬರ್ಕೊಂಡಿದ್ದೀನಿ ನಾನು. 2 ಯೂನಿಟ್ ಮೀನ್ಸ್ 1 ಯೂನಿಟ್ ಈಸ್ 2 ಸೆಂಟಿಮೀಟರ್. 2 ಯೂನಿಟ್ ಮೀನ್ಸ್ ಎಷ್ಟು, ಡಬಲ್ 4 ಸೆಂಟಿಮೀಟರ್. ನಾವು ಹಾಗಾಗಿ ಸ್ಕೇಲಲ್ಲಿ ಬೇಕಾದ್ರೆ ಇಲ್ಲೇ 2 ಹಿಂಗೆ ತೊಗೋಬೋದು, ಅಥವಾ ಸ್ಕೇಲ್ನಲ್ಲಿ ಈ ಥರ 4 ಸೆಂಟಿಮೀಟ್ರ್ ಮೆಷರ್ಮೆಂಟ್ ಬೇಕಾದ್ರೆ ತೊಗೋಬೋದು, ಆಯಿತಾ. ಅಷ್ಟು ತಗೊಂಡು ಮತ್ತೆ ಅಲ್ಲಿ ಹೇಗೆ ಏನಿಂದ ಮಾಡಿದ್ರು ಅದೇ ಪ್ರೋಸೆಸನ್ನು ಇಲ್ಲೂ ಕೂಡ ಹೀಗೆ ಎ ಇಂದ ಹಿಂಗೆ ಕಟ್ ಮಾಡಿ. ಇದೆಷ್ಟು ಇರಬೇಕು, ಡಬಲ್ ಆಫ್ ದಿಸ್ ಅಂದ್ರೇನು, 2 ಯೂನಿಟ್ ಅಂದರೆ 4 ಸೆಂಟಿಮೀಟರ್, ಆಯಿತಾ. ಬಟ್ ಇದನ್ನು 4 ಅಂತ ಬರೆಯೋಂಗಿಲ್ಲ. ದಿಸ್ ಈಸ್ ಅವರ್ 2 ಯೂನಿಟ್. ನೆಕ್ಸ್ಟ್ ಜಾಯಿನ್ ದೀಸ್ 2 ಪಾಯಿಂಟ್ಸ್. ಸೊ ಲೆಟ್ ಅಸ್ ಡಿನೋಟ್ ದಿಸ್ ಪಾಯಿಂಟ್ ಆಸ್ ಬಿ ಆ್ಯಂಡ್ ಜಾಯಿನ್ ದೀಸ್ 2 ಪಾಯಿಂಟ್ಸ್ ಆಸ್ ಒ ಬಿ. ನಮ್ಮ ಒ ಬಿನೇ ನನಗೇನು ಆನ್ಸರ್ ಕೊಡುತ್ತೆ, ರೂಟ್ 5. ಯಾಕೆಂದರೆ ಇಲ್ಲಿ ಮಾಡ್ಕೊಂಡಿದ್ದೀನಿ ದಿಸ್ ಟ್ರಯಾಂಗಲ್ ಕಮ್ ಹಿಯರ್. ಸೊ ಹಿಯರ್ ರೈಟ್ ಆ್ಯಂಗಲು, ಇಲ್ಲೂ ರೈಟ್ ಆ್ಯಂಗಲು. ಒ ಎ 1 ಯೂನಿಟ್, ಒ ಎ 1 ಯೂನಿಟ್, ಒ ಬಿ 2 ಯೂನಿಟ್, ಒ ಬಿ 2 ಯೂನಿಟ್. ಸೊ ನಮ್ಗೆ ಆನ್ಸರ್ ಫೈನಲಿ ಏನು, ನನಗೆ ಬೇಕಾಗಿರುವಂತಹ ಹೈಪಾಟಿನಸ್ ಎಷ್ಟು, ಒ ಬಿ, ಅದು ಬಂದು ಎಷ್ಟು ಬಂತು, ರೂಟ್ 5 ಬಂತು. ಸೊ ಲಾಸ್ಟಿಗೆ ಅಲ್ಲಿ ಹೇಗೆ ಮಾಡಿದ್ರೆ ಅಷ್ಟೇ, ಅದೇ ಪ್ರೊಸೆಸ್. ಈಗ
ಈ ಒ ಬಿ ಲೆಂಗ್ತು √5ನಷ್ಟು ಅಳತೆ ಅಷ್ಟಿದೆ ಅಂತ ಗೊತ್ತಾಯಿತು. ಸೊ ಅದನ್ನು ನಾವೇನು ಮಾಡೋಣ, ಅಲ್ಲಿ ಕಳೆದ ಕ್ಲಾಸಲ್ಲಿ ಹೇಗೆ ನಾನು √2 ಮಾಡಬೇಕಾದ್ರೆ ಇದನ್ನು ಹೀಗೆ ಇಳಿಸಿದ್ನೋ ಕೈವಾರದಿಂದ, ಹಾಗೆ ನೀವು ಸೇಮ್ ಪ್ರೋಸೆಸ್ ಹಿಂಗೆ ಮಾಡಿ ಮಕ್ಕಳ. ಬಂತು ನೋಡಿ. ಹಿಂಗೆ ಮಾಡಿದ ಮೇಲೆ ನಿಮಗೊಂದು ಪಾಯಿಂಟ್ ಇಲ್ಲಿ ಬರುತ್ತೆ. ಇದನ್ನು ನೀವು ಬೇಕಾದ್ರೆ ಸಿ ಅಂತ ಹೆಸರು ಕೊಡಿ. ನಾವು ಫೈನಲಿ ವಿ ಗಾಟ್ ಸಿ ಪಾಯಿಂಟ್ ರೆಪ್ರೆಸೆಂಟ್ √5 ಅಷ್ಟೇ. ಸೇಮ್ ಪ್ರೋಸೆಸ್, √2 ಅಷ್ಟೇ ಪ್ರೋಸೆಸ್. ಬಟ್ ಇಲ್ಲೊಂದು ಚೇಂಜಸ್. ಮತ್ತೆ ಪುನಃ ಹೇಳ್ತೀನಿ ನೋಡಿ. ಈ ಒಂದು ಫಸ್ಟ್ ನಂಬರ್ ಲೈನ್ ಮಾಡ್ಕೊಳ್ಳಿ. ನಂಬರ್ ಲೈನ್ ಮೇಲೆ ಒಂದು ಓ ಪಾಯಿಂಟು ಎ ಪಾಯಿಂಟನ್ನು ಮೆನ್ಷನ್ ಮಾಡ್ಕೊಳ್ಳಿ. ಎ ಪಾಯಿಂಟಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ. ಓ ಎ 1 ಯೂನಿಟ್ಟು ಅಂದರೆ 2 ಸೆಂಟಿಮೀಟರು. ಬಟ್ ಎ ಬಿಯನ್ನು ನಾವು ಇಲ್ಲಿ 2 ಯೂನಿಟ್ ಮೀನ್ಸ್ 4 ಸೆಂಟಿಮೀಟ್ರ್ ಕಟ್ ಮಾಡ್ಕೊಳ್ಳಿ ಕೈವಾರದಿಂದ. ಆ ಒಂದು ಓ ಬಿಯನ್ನು ಸೇರಿಸಿ, ಅದು ಹೈಪಾರ್ಟಿನ್ಯೂಸು. ಆ ಓ ಬಿ ಎಸ್ ಲೆಂಗ್ತನ್ನು ನಮ್ಮ ನಂಬರ್ ಲೈನ್ ಮೇಲೆ ಇಳಿಸಿದಾಗ ಸಿ ಪಾಯಿಂಟಲ್ಲಿ ಬರುತ್ತೆ. ಆ ಸಿ ಪಾಯಿಂಟೇ √5 ರೆಪ್ರೆಸೆಂಟ್ ಮಾಡುತ್ತೆ.